ಎಷ್ಟೇ ವಿಷಕಾರಿ ಸರ್ಪ ಇರಲಿ, ಬೃಹತ್ ಗಾತ್ರದ ಹೆಬ್ಬವೇ ಇರಲಿ, ಈ ಸ್ನೇಕ್ ಮಾಂತೇಶ್ ಎಂಬುವ ವ್ಯಕ್ತಿ ಕೈಯಿಂದ ಹಿಡಿದು ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಡುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಮಲ್ಲಾಪುರ್ ಎಸ್ಎಲ್ ಗ್ರಾಮದ ಕಬ್ಬು ಬೆಳೆದ ಗದ್ದೆಯಲ್ಲಿ ಜನ ಕೆಲಸ ಮಾಡುತ್ತಿದ್ದಾಗ ಬೃಹತ್ ಆಕಾರದ ಸುಮಾರು 6 ಅಡಿ ಉದ್ದದ ಹೆಬ್ಬಾವು ಕಂಡು ಸ್ಥಳೀಯರು ಭಯಭೀತರಾಗಿದ್ದರು. ಕೂಡಲೇ ಸ್ನೇಕ್ ಮಾಂತೇಶ್ಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಸ್ಥಳಕ್ಕೆ ಬರುವಂತೆ ಮನವಿ ಮಾಡಿಕೊಂಡರು. ಮಾಂತೇಶ್ ಅವರು ಸ್ಥಳಕ್ಕೆ ಆಗಮಿಸಿ 6 ಅಡಿ ಉದ್ದದ ಬೃಹತ್ ಗಾತ್ರದ ಹಾವನ್ನು ಯಾವುದೇ ಭಯ ಇಲ್ಲದೆ ಹಿಡಿದು ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿ ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಟ್ಟು ಬಂದಿದ್ದಾರೆ. ಬಾದಾಮಿ ತಾಲೂಕಿನ ತಮಿನಾಳ್ ಗ್ರಾಮದವರೇ ಆದ ಸ್ನೇಕ್ ಮಾಂತೇಶ್ ತುಮಕೂರು ಜಿಲ್ಲೆ ಕುಣಿಗಲ್ನಲ್ಲಿ ಉದ್ಯೋಗದ ನಿಮಿತ್ತ ಖಾಸಗಿ ಕಂಪನಿಯಲ್ಲಿ ವಾಸವಿದ್ದಾಗ ಪ್ರಸಿದ್ಧ ಉರಗ ತಜ್ಞರಾಗಿರುವಂಥ ಸ್ನೇಕ್ ಶ್ಯಾಮ್ ಅವರ ಗರಡಿಯಲ್ಲಿ ಹಾವು ಹಿಡಿಯುವ ತರಬೇತಿ ಪಡೆದುಕೊಂಡಿದ್ದಾರೆ. ಇದುವರೆಗೂ ಸುಮಾರು 8,000ಕ್ಕೂ ಅಧಿಕ ವಿವಿಧ ಬಗೆಯ ಸರ್ಪಗಳನ್ನು ಹಿಡಿದು ಅರಣ್ಯದಲ್ಲಿ ಬಿಟ್ಟು ಬರುವ ಮೂಲಕ ಯಶಸ್ವಿ ಆಗಿದ್ದಾರೆ. ಈಗ ಬಾದಾಮಿ ನಗರದಲ್ಲಿ ವಾಸವಾಗಿದ್ದು ಬಾದಾಮಿ ತಾಲೂಕು ಅಷ್ಟೇ ಅಲ್ಲದೆ ಇಡೀ ಬಾಗಲಕೋಟೆಯ ಜಿಲ್ಲೆಯಲ್ಲಿ ಉರಗ ತಜ್ಞ ಸ್ನೇಕ್ಸ್ ಮಾಂತೇಶ್ ಯಾವುದೇ ಪ್ರದೇಶದಲ್ಲಿ ಸರ್ಪ ಇರುವ ಬಗ್ಗೆ ಮಾಹಿತಿ ಬಂದರೆ ಸಾಕು, ಕೂಡಲೇ ಸ್ಥಳಕ್ಕೆ ಧಾವಿಸಿ ಭಯ ಭೀತಿ ಇಲ್ಲದೆ ಜನರಲ್ಲಿ ಸರ್ಪದ ಬಗ್ಗೆ ಭಯ ಪಡದಂತೆ ಜಾಗೃತಿ ಮೂಡಿಸುತ್ತಾರೆ. ಹಾವು ಬಂದಿದೆ ಎಂದು ಒಂದು ದೂರವಾಣಿ ಕರೆ ಮಾಡಿದರೆ ಸ್ನೇಕ್ ಮಾಂತೇಶ್ ಜೀವ ರಕ್ಷಣೆಗೆ ಹಾಜರಿರುತ್ತಾರೆ. ಈ ಮೂಲಕ ಇಡೀ ಜಿಲ್ಲೆಯಲ್ಲಿ ಸ್ನೇಕ್ ಮಾಂತೇಶ್ ಎಂದು ಪ್ರಸಿದ್ಧ ಪಡೆದಿದ್ದಾರೆ. ಫೋನ್ ನೀಟ್ ಹಿಡ್ಕೊಂಡು ಸಾಕು. ಏನಾರ ಭಯ ಆಗತ್ತ? ಇಲ್ಲ, ಭಯ ಏನಿಲ್ಲ. ಕೈಗೆ ಬಿಟ್ರಿ ಕಡ್ರಿ ಹಾಕ್ಬಿಡ್ರಿ. ಸಂಗಟ್ರು ನಾವು ಅಲ್ಲ ಮತ್ತೆ ಅವ್ರಿಗೆ ಬಾಯ ಹಾಕಿ ಕಡ್ದೈತೆ ಅವ್ರಿಗೆ.